Hi, my dear students, welcome back to your English Academy YouTube channel. Okay, dear students, in this video class, we will see about that ಎಂಟನೇ ಪಾಠ ಮದರ್ ಅರ್ತು ಈ ಸ್ಪೆಷಲ್ ಆಗಿ 8th ಸ್ಟ್ಯಾಂಡರ್ಡು ಸೆಕೆಂಡ್ ಲ್ಯಾಂಗ್ವೇಜು ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಲೂಥರ್ ಬರ್ಬ್ಯಾಂಕ್. ಓಕೆ, ಪ್ರೋಸ್ ಲೂಥರ್ ಬರ್ಬ್ಯಾಂಕ್ ಅನ್ನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲೇನಿದೆಪ್ಪ ಅಂತಂದ್ರೆ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಆನ್ಸರ್ಸ್ ದ ಗಿವನ್ ಕ್ವಶನ್ಸ್ ಗಿವನ್ ಬಿಲೋ. ಓಕೆ, ನೋಡೋಣ. ಫಸ್ಟ್ ಒನ್ ಈಸ್ ಇನ್ ದ ಫೋಟೋ ಯು ಸಿ ಹಾಜಿ ಕಲೀಮುಲ್ಲಾ ಖಾನ್ ಫ್ರಾಮ್ ಮಲಿಹಾಬಾದ್, ಉತ್ತರ ಪ್ರದೇಶ್, UP. ಇಲ್ಲಿ ಫೋಟೋದಲ್ಲಿ ಯಾರಿದ್ದಾರೆ ರೀ? ಹಾಜಿ ಕಲೀಮುಲ್ಲಾ ಖಾನ್ ಅವರಿದ್ದಾರೆ. ಇವರು ಎಲ್ಲಿಯವರಪ್ಪ ಅಂದ್ರೆ ಈ ಒಂದು ಉತ್ತರ ಪ್ರದೇಶದ ಮಲಿಹಾಬಾದ್ ಅವರು. ಶಿ ಹ್ಯಾಸ್ ಗ್ರೋನ್ 300 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಆನ್ ಎ ಸಿಂಗಲ್ ಟ್ರೀ. ಅವರು ಬೆಳೆದ್ರು, ಏನನ್ನ ಬೆಳೆದ್ರಪ್ಪ ಅಂದ್ರೆ 300 ತರಹದ ಬೇರೆ ಬೇರೆ ಆಗಿರ್ತಕ್ಕಂಥ ಮ್ಯಾಂಗೋಗಳನ್ನು ಒಂದೇ ಗಿಡದಲ್ಲಿ ಬೆಳೆದವರು ಅವರು. ಯಾರು? ಹಾಜಿ ಕಲೀಮುಲ್ಲಾ ಖಾನ್ ಅವರು. ನೆಕ್ಸ್ಟ್, ರೀಸೆಂಟ್ಲಿ ಹಿ ವಾನ್ ದ ಪದ್ಮಶ್ರೀ ಅವಾರ್ಡ್ ಫಾರ್ ದಿಸ್. ಈಗ ಒಂದು ರೀಸೆಂಟಾಗಿ ಇತ್ತೀಚೆಗೇ ಅವ್ರು ಏನಪ್ಪ ಅಂದ್ರೆ ಈ ಒಂದೇ ಗಿಡದಲ್ಲಿ 300 ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಬೆಳೆದಕ್ಕಾಗಿ ಅವರಿಗೆ ಪದ್ಮಶ್ರೀ ಅವಾರ್ಡನ್ನು ಕೂಡ ಕೊಟ್ಟರು. ನೆಕ್ಸ್ಟ್, ಆ್ಯಂಡ್ ಈ ಆಲ್ಸೋ ಫೈಂಡ್ಸ್ ಇಸ್ ನೇಮ್ ಇನ್ ದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ಈ ಲಿಮ್ಕಾ ರೆಕಾರ್ಡ್ ಅಂತ ಕರೀತಾರಲ್ಲ, ಈ ಲಿಮ್ಕಾ ರೆಕಾರ್ಡ್ ಬುಕ್ಕಲ್ಲಿ ಕೂಡ ಈ ಒಂದು ಹಾಜಿ ಕಲೀಮುಲ್ಲಾ ಖಾನ್ ಅವ್ರದ ಒಂದು ನೋಡ್ಬೋದು. He talks so lovingly about his orchard and his trees as if he were talking about his own children. He talks so lovingly, ಅತ್ಯಂತ ಪ್ರೀತಿಯಿಂದ ಅವ್ರು ಮಾತಾಡ್ತಾರೆ. ಯಾವುದ್ರ ಬಗ್ಗೆ? ಅಬೌಟ್ ಈಸ್ ಆರ್ಚಾರ್ಡ್, ಅವರ ಒಂದು ಹಣ್ಣಿನ ತೋಟದ ಬಗ್ಗೆ ಅವರಿಗೆ ಬಹಳಷ್ಟು ಪ್ರೀತಿ ಇದೆ, ಮತ್ತು ಅವರ ಒಂದು ಗಿಡಗಳ ಬಗ್ಗೆ. ಆ್ಯಸ್ ಇಫ್ he were talking about his own children, ಯಾವ ರೀತಿ ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾರಲ್ಲ ಆ ರೀತಿ ಇವ್ರೇನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಮಕ್ಕಳನ್ನು ಅಂಥೇಳಿ ತಿಳ್ಕೊಂಡಿದ್ದಾರೆ. ಯಾವುಗಳನ್ನು? ಈ ಗಿಡಗಳನ್ನು. ಓಕೆ, ನೆಕ್ಸ್ಟ್ ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ನೋಡ್ರಿ, ಹಾಜಿ ಕಲೀಮುಲ್ಲಾ ಖಾನ್ ಅವರು ಯಾವ ರೀತಿ ಇದ್ದಾರೆ. ಓಕೆ, ಒಬ್ಬ ಪ್ರಸಿದ್ಧ ಈ ಒಂದು ಬ್ರೀಡ್ಸ್ ಅಥವಾ ಈ ಒಂದು ಪ್ಲಾಂಟ್ಗಳನ್ನು ಬೆಳೆಯೋದರಲ್ಲಿ ಫೇಮಸ್ ಇವರು. ಅಂದರೆ ಒಂದೇ ಗಿಡದಲ್ಲಿ 300 ತರಹದ ಮಾವಿನ ಹಣ್ಣುಗಳನ್ನು ಬೆಳೆದು ಪದ್ಮಶ್ರೀ ಅವಾರ್ಡನ್ನು ತೆಗೆದುಕೊಂಡವರು. ಖಾನ್ಸ್ ಪ್ರೈಸ್ಡ್ ಟ್ರೀ ಈಸ್ ಅಬೌಟ್ 100 years old. ಈ ಖಾನ್ ಅವರು ಗೌರವ ಪದ್ಮಶ್ರೀ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಗಿಡಕ್ಕೆ ಇವತ್ತು ಎಷ್ಟಾಗಿದ್ದಾವಪ್ಪ ಅಂದ್ರೆ 100 ವರ್ಷಗಳಾಗಿ ಹೋಗಿದ್ದಾವೆ. He has been growing different varieties of mangoes on it since 1987. ಅವರು 1987ರಿಂದ ಬೇರೆ ಬೇರೆ ರೀತಿಯ ಒಂದು ಮಾವಿನ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ರೀಸೆಂಟ್ಲಿ he has developed 5 or more new varieties of mangoes on the same tree. ಅವರು ಇತ್ತೀಚೆಗೆ ಕೂಡ ಬಹಳಷ್ಟು 5-6 ತರಹದ ಬೇರೆ ಬೇರೆ ಆಗಿರ್ತಕ್ಕಂಥ ಮಾವಿನ ಹಣ್ಣುಗಳನ್ನು ಕೂಡ ಒಂದೇ ಗಿಡದಲ್ಲಿ ಬೆಳೆದು ತೋರಿಸಿದ್ದಾರೆ. ಯಾರು? ಹಾಜಿ ಕಲೀಮುಲ್ಲಾ ಖಾನ್ ಅವರು. ಓಕೆ, ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್. ದ ಕ್ರಾಫ್ಟ್ ಡೆವಲಪ್ಡ್ ಬೈ ಹಿಮ್ ಹ್ಯಾಸ್ ಬಿಕಮ್ ಅ ಮಿಸ್ಟ್ರಿ ಫಾರ್ ರಿಸರ್ಚರ್ಸ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಅಲೈಕ್. ದ ಕ್ರಾಫ್ಟ್ ಡೆವಲಪ್ಡ್, ಇವರ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಈ ಒಂದು ಬೀಜದ ತಳಿ ಆಗ್ಬೋದು, ಪ್ಲಾಂಟ್ಸ್ಗಳ ತಳಿ ಆಗ್ಬೋದು, ಬೈ ಹಿಮ್ ಹ್ಯಾಸ್ ಬಿಕಮ್ ಎ ಮಿಸ್ಟ್ರಿ, ಅವು ರಹಸ್ಯಮಯ ಆಗಿದೆ. ಅದು ಅವ್ರಿಗೆ ಅಷ್ಟೇ ಗೊತ್ತು, ನಮಗೆಲ್ಲ ಬೆಳೆಯೋಕ್ಕಾಗಲ್ಲ. ಮಿಸ್ಟ್ರಿ ಫಾರ್ ರಿಸರ್ಚರ್ಸ್, ಈ ಒಂದು ಸಂಶೋಧಕರಿಗೆ ಮತ್ತು ಅನ್ವೇಷಕರಿಗೆ ಒಂದು ಬಹಳಷ್ಟು ರಹಸ್ಯಗಳಾಗಿ ಉಳಿದುಬಿಟ್ಟವ. ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಅಲೈಕ್, ಈ ಒಂದು ಕೃಷಿಯನ್ನು ಮಾಡೋರಿಗೆ ಕೂಡ ಅವು ಬಹಳಷ್ಟು ಹೇಗೆ ಬೆಳೆದ್ರು ಅಂತಕ್ಕಂಥ ರಹಸ್ಯ ಬಹಳಷ್ಟು ಸೀಕ್ರೆಟ್ ಆಗಿದ್ದಾವೆ. ದೇ ಆರ್ ಇಮೆನ್ಸ್ಲಿ ಸರ್ಪ್ರೈಸ್ಡ್ ಬೈ ಹಿಸ್ ವರ್ಕ್. ಇವರೆಲ್ಲರೂ ರಿಸರ್ಚರ್ಸು, ಅಗ್ರಿಕಲ್ಚರಿಸ್ಟ್ಸು, ಇವರೆಲ್ಲಪ್ಪ ಅಂದರೆ ಸಂಪೂರ್ಣರಾಗಿ ಗಾಬರಿ, ಸರ್ಪ್ರೈಸ್, ವಂಡರ್ ಆಗಿದೆ. ಇವ್ರು ಹೇಗೆ ಬೆಳೆದ್ರು ಒಂದೇ ಗಿಡದಲ್ಲಿ 300-400 ತರಹದ ಮಾವಿನ ಹಣ್ಣುಗಳನ್ನು. ಇಟ್ ಈಸ್ ರಿಯಲಿ ಸರ್ಪ್ರೈಸ್ ಫಾರ್ ದ ಆಲ್ ರಿಸರ್ಚರ್ಸ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್ಸ್.
One of his precious creations is a tree in Mughal garden at the Rashtrapati Bhavan flowering 54 kinds of mangoes. ಇಲ್ಲಿ ನೋಡ್ಬೋದು, ಒನ್ ಆಫ್ ಹಿಸ್ ಪ್ರೀಸಿಯಸ್ ಕ್ರಿಯೇಷನ್, ಅವರ ಒಂದು ಅದ್ಭುತವಾದ ಬೆಲೆಯುಳ್ಳ ಒಂದು ಕ್ರಿಯೇಷನ್. ಅವ್ರು ರೆಡಿ ಮಾಡಿದ್ದು ಯಾವುದಪ್ಪ ಅಂದ್ರೆ ಒಂದು ಟ್ರೀಯನ್ನು. ಯಾವ ಟ್ರೀಯನ್ನು ಮಾಡಿದ್ರಪ್ಪ ಅಂದ್ರೆ ಅವ್ರು ಎಲ್ಲಿ? ಮುಘಲ್ ಗಾರ್ಡನ್ ಎಲ್ಲಿದೆ? ರಾಷ್ಟ್ರಪತಿ ಭವನಲ್ಲಿರ್ತಕ್ಕಂಥ ಮುಘಲ್ ಗಾರ್ಡನಲ್ಲಿ ಒಂದು ಗಿಡವನ್ನು ಅವರು ಹಚ್ತಾರೆ. ಆ ಗಿಡ 54 ಕೈಂಡ್ ಆಫ್ ಮ್ಯಾಂಗೋಸ್, 54 ತರಹದ ಮಾವಿನ ಹಣ್ಣುಗಳನ್ನು, ಹೂಗಳನ್ನು ಮತ್ತು ಹಣ್ಣುಗಳನ್ನು ಕೊಟ್ಟಿದೆ. ಅದು ಇದೆ ಎಲ್ಲಿ? ರಾಷ್ಟ್ರಪತಿ ಭವನಲ್ಲಿ, ಮುಘಲ್ ಗಾರ್ಡನಲ್ಲಿ. The 10 feet tall tree was brought from his garden to Delhi in 1999 as a present to the president. ಇವರ ಒಂದು ಬೆಳೀತಕ್ಕಂಥ ಒಂದು ಉದ್ಯಾನವನದಿಂದ 1999ರಲ್ಲಿ ಈ ಒಂದು ಪ್ರೆಸಿಡೆಂಟ್ಗೆ ಒಂದು ಗಿಫ್ಟನ್ನು, ಒಂದು ಕಾಣಿಕೆಯನ್ನಾಗಿ ಕೂಡ ಈ ಒಂದು ಇವರ ಗಿಡವನ್ನು ಕೊಟ್ಟರು ಅಂತ ನಾವು ನೋಡ್ಬೋದು. ಓಕೆ, ಈ ಒಂದು ಪ್ಯಾರಾಗ್ರಾಫ್ ರಿಲೇಟೆಡ್ ಆಗಿರತಕ್ಕಂಥ ಕ್ವಶನ್ಸ್ ಇದ್ದಾವೆ. ದ ಫಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಹಾಜಿ ಕಲೀಮುಲ್ಲಾ ಖಾನ್ ಮೇನ್ ಅಚೀವ್ಮೆಂಟ್? ಇವರು ಒಂದು 300 ಮಾವಿನ ಹಣ್ಣುಗಳನ್ನು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾವಿನ ಹಣ್ಣುಗಳನ್ನು ಒಂದೇ ಗಿಡದಲ್ಲಿ ಬೆಳೀತಾರೆ. ದಿಸ್ ಇಸ್ ದ ಅಚೀವ್ಮೆಂಟ್ ಆ್ಯಂಡ್ ಆಲ್ಸೋ ಹಿ ಗಾಟ್ ದ್ಯಾಟ್ ಪದ್ಮಶ್ರೀ. ಹೌ ಹ್ಯಾಸ್ ದ ಗೌರ್ಮೆಂಟ್ ರೆಕಗ್ನೈಸ್ಡ್ ಹಿಸ್ ಅಚೀವ್ಮೆಂಟ್? ಯಾವ ರೀತಿ ಈ ಒಂದು ಸರ್ಕಾರ ಅವರ ಒಂದು ಸಾಧನೆಯನ್ನು ಗುರುತಿಸಂತ ನೋಡ್ಬೇಕಂದ್ರೆ ಪದ್ಮಶ್ರೀ ಅವಾರ್ಡನ್ನು ಕೊಟ್ಟು ಗೌರವಿಸ್ತು. ಇಲ್ಲಿ ನಾವು ನೋಡಿದೀವಿ ಹಾಜಿಮುಲ್ಲಾ ಖಾನ್ ಅವ್ರ ಬಗ್ಗೆ ಇದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಪ್ಲಾಂಟ್ಸ್ಗಳ ಮಧ್ಯೆ ಸ್ಟಡಿ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನೇ ನಾವು ಸೇಮ್ ಈ ಲೆಸನ್ನಲ್ಲಿ ಇನ್ನೊಬ್ಬರನ್ನು ನೋಡ್ತೀವಿ. ಅವ್ರು ಯಾರಪ್ಪ ಅಂದ್ರೆ ಲೂಥರ್ ಬರ್ಬ್ಯಾಂಕ್ ಅವರು. ಈ ಲೂಥರ್ ಬರ್ಬ್ಯಾಂಕ್ ಅವರನ್ನು ನಾವು ಇಲ್ಲಿದ್ದಾರೆ ಪಿಕ್ಚರಲ್ಲಿ ನೀವು ನೋಡ್ಬೋದು. ಇವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಶೋಧನೆಗಳನ್ನು, ಈ ಪ್ಲಾಂಟ್ ಸ್ಟಡಿಯನ್ನು ಮಾಡ್ತಾಯಿದ್ರು ಅನ್ನೋದನ್ನು ನಾವಿಲ್ಲಿ ನೋಡೋಣ್ರಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಹಾಗೆ ನಿಮ್ಮ ಮುಂದೆ ಟೆಕ್ಸ್ಟ್ ಬುಕ್ಕನ್ನು ಮತ್ತು ಪೆನ್ಸಿಲನ್ನು, ಕೆಲವೊಂದಿಷ್ಟು ನ್ಯೂ ವರ್ಡ್ಸ್ ಮೀನಿಂಗನ್ನು ಬರಿತಾ ಹೋಗ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ದ್ಯಾಟ್ ಪ್ರೋಸ್. ಲೂಥರ್ ಬರ್ಬ್ಯಾಂಕ್. ಲೂಥರ್ ಬರ್ಬ್ಯಾಂಕ್ ಈಸ್ ಎ ವೆಲ್ ನೋನ್ US ಪ್ಲಾಂಟ್ ಬ್ರೀಡರ್ಸ್. ಈ ಲೂಥರ್ ಬರ್ಬ್ಯಾಂಕ್ ಅವ್ರು ಯಾರಪ್ಪ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಈ ಅಮೇರಿಕಾ ದೇಶದ ಒಬ್ಬ ಸಸ್ಯ ತಳಿಗಾರ ಅಥವಾ ಸಸ್ಯಶಾಸ್ತ್ರಜ್ಞ ಅಂತ ಕರಿತೀವಿ ನಾವು. ಯಾರು? ಲೂಥರ್ ಬರ್ಬ್ಯಾಂಕ್. ಯಾವ ದೇಶದವರು? ಅಮೇರಿಕಾದವರು. ಇನ್ಫ್ಲೂಯೆನ್ಸ್ಡ್ ಬೈ ಚಾರ್ಲಸ್ ಡಾರ್ವಿನ್ಸ್ ರೈಟಿಂಗ್ಸ್ ಆನ್ ಡೊಮೆಸ್ಟಿಕೇಟೆಡ್ ಪ್ಲಾಂಟ್ಸ್. ಇವರು ಯಾರಿಂದ ಇನ್ಫ್ಲೂಯೆನ್ಸ್ ಪ್ರಭಾವಕ್ಕೆ ಒಳಗಾದ್ರಪ್ಪ ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್ಸ್ ಅಂತ ಬರ್ತಾರೆ. ಅವರು ಚಾರ್ಲಸ್ ಡಾರ್ವಿನ್ಸ್ ಅವರು ಬರೆದಿರ್ತಕ್ಕಂಥ ಈ ಮನೆಯಲ್ಲೇ ಡೊಮೆಸ್ಟಿಕೇಟೆಡ್ ಪ್ಲಾಂಟ್ಸ್ ಮೀನ್ಸ್ ಈ ಮನೆಯಲ್ಲೇ ಬೆಳೀತಕ್ಕಂಥ ಒಂದು ಸಸಿಗಳ ಬಗ್ಗೆ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಚಾರ್ಲಸ್ ಡಾರ್ವಿನ್ ಅವರು ಡೊಮೆಸ್ಟಿಕ್ ಪ್ಲಾಂಟ್ಸ್ ಬಗ್ಗೆ ಬರೆದಿದ್ರು. ಅದರ ಪ್ರಭಾವಕ್ಕೆ ಒಳಗಾಗಿ ಲೂಥರ್ ಬರ್ಬ್ಯಾಂಕ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಿ ಸೆಟ್ ಅಪ್ ಎ ನರ್ಸರಿ ಗಾರ್ಡನ್. ಅವರು ಕೂಡ ಒಂದು ಚಿಕ್ಕ ಗಾರ್ಡನ್ನ ತಮ್ಮ ಮನೆ ಹಿಂದುಗಡೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನರ್ಸರಿ ಗಾರ್ಡನ್ ಅಷ್ಟೇ ಅಲ್ಲ, ಗ್ರೀನ್ ಹೌಸ್, ಹಸಿರು ಮನೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಫಲವತ್ತತೆಯನ್ನು ಅಥವಾ ಬೆಳೆಯನ್ನು ಬೆಳೆಯೋದು. ದಟ್ ಈಸ್ ಕಾಲ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಫಾರ್ಮ್ಸ್ ಇನ್ ಸಂತಾ ರೋಸಾ. ಈ ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕ ಫಾರ್ಮ್ಸ್ಗಳನ್ನು, ತೋಟಗಳನ್ನು ಯಾವ ರೀತಿಯಪ್ಪ ಅಂದ್ರೆ ಈ ಸಂತಾ ರೋಸಾದಲ್ಲಿ ಅವ್ರು ಮಾಡ್ತಾರೆ. ಈ ಸಂತಾ ರೋಸಾ ಎಲ್ಲಿ ಬರುತ್ತಪ್ಪ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ. ಆ್ಯಂಡ್ ವರ್ಕ್ಡ್ ಮಿರಾಕಲ್ಸ್, ಬಹಳಷ್ಟು ಅದ್ಭುತಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸೃಷ್ಟಿ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಾವು ನೋಡ್ತೀವಿ. ದಿಸ್ ರೈಟಪ್ ಡಿಸ್ಕ್ರೈಬ್ಸ್ ಹೌ ಲೂಥರ್ ಬರ್ಬ್ಯಾಂಕ್ ಅಚೀವ್ಡ್ ಹಿಸ್ ಆಂಬಿಷನ್ ಆಫ್ ಗ್ರೋವಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ದಿಸ್ ರೈಟಪ್, ಈ ಒಂದು ಅವರ ಯಾವ ರೀತಿ ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಕೆಲಸ ಡಿಸ್ಕ್ರೈಬ್ಸ್ ಹೌ ಲೂಥರ್ ಬರ್ಬ್ಯಾಂಕ್ ಅಚೀವ್ಡ್ ಹಿಸ್ ಆಂಬಿಷನ್, ಅವರ ಗುರಿಯನ್ನು, ಅವರ ಉದ್ದೇಶವನ್ನು ಯಾವ ರೀತಿ ಸಾಧಿಸಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಎಲ್ಲಿ ಸಾಧಿಸಿದ್ರಪ್ಪ ಅಂದ್ರೆ ಅವರ ಗುರಿಯನ್ನು
ಆಫ್ ಗ್ರೋವಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಗ್ರೋವಿಂಗ್ ಬೆಳೆಯೋದು, ಗ್ರಾಫ್ಟಿಂಗ್ ಅಂದ್ರೆ ಅವುಗಳನ್ನು ಬೆಳೆಸೋದು ಅಥವಾ ನೆಲವನ್ನು ಕಸಿ ಮಾಡೋದು, ಬಹಳಷ್ಟು ನೆಲವನ್ನು ಅಗೆಯೋದು, ಈ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯೋದರಲ್ಲಿ ಬಹಳಷ್ಟು ಅವರು ಒಂದು ಸಮಯವನ್ನು ಕೊಟ್ಟರು ಅಂತ ನಾವು ನೋಡ್ತೀವಿ. ಓಕೆ, ಈ ಒಂದು ಲೆಸನ್ನನ್ನು ನಾವು ಯಾವುದರಿಂದ ತಗೋತೀವಪ್ಪ ಅಂತಂದ್ರೆ ಮೇನ್ ಸೋರ್ಸ್ ಈಸ್ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾ ಮೀನ್ಸ್ ವಿಶ್ವಕೋಶ ಅಂತ. ಅದರಿಂದ ನಾವು ಈ ಲೂಥರ್ ಬರ್ಬ್ಯಾಂಕ್ ಒಂದು ಲೆಸನನ್ನು ಅಥವಾ ಅವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟನ್ನು ನಾವು ನೋಡ್ತೀವಿ. ಅದನ್ನೇ ಏನು ಮಾಡಿದಾರಪ್ಪ ಅಂದ್ರೆ ಈ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಾವು ಕೂಡ ಅರ್ಥ ಮಾಡಿಕೊಡ್ರಿ ಅಂತ ನಾವು ಮುಂದಿಟ್ಟಿದ್ದಾರೆ. ಅದನ್ನು ನಾವು ನೋಡೋಣ. ಓಕೆ, ಫಸ್ಟ್ ಪ್ಯಾರಾಗ್ರಾಫಿಂದ. ವಾಟ್ ಡಸ್ ದ ವರ್ಲ್ಡ್ ಕಾಲ್ ಎ ಮ್ಯಾನ್ ಹೂ ಟರ್ನ್ಡ್ ಎ ಯೆಲ್ಲೋ ಫ್ಲವರ್ ಇಂಟು ರೆಡ್ಸ್? ಈ ಜಗತ್ತು ಏನಂತ ಕರೆಯುತ್ತೆ? ಯಾರಿಗೆ? ಈ ಯೆಲ್ಲೋ ಕಲರ್ ಇರ್ತಕ್ಕಂಥ ಫ್ಲವರನ್ನು ರೆಡ್ ಮಾಡಿದವನಿಗೆ. ಹೂ ಮೇಡ್ ದ ಸೀಡ್ಸ್ ಆಫ್ ಪ್ಲಮ್ಸ್ ಡಿಸಪಿಯರ್? ಈ ಹೂವಿನಲ್ಲಿರ್ತಕ್ಕಂಥ ಹಣ್ಣಿನಲ್ಲಿರ್ತಕ್ಕಂಥ ಬೀಜಗಳನ್ನು ಡಿಸಪಿಯರ್ ಕಣ್ಮರೆ ಆದಂತೆ ಮಾಡಿದವರು ಯಾರು? ಸೆಕೆಂಡ್ ಕ್ವೆಶನ್. ಹೂ ಕಾಸ್ಡ್ ಡಿಸರ್ಟ್ ಕ್ಯಾಕ್ಟಸ್ ಟು ಗ್ರೋ 1000 times ಫಾಸ್ಟರ್? ಅಂದರೆ ಯಾರು ಕಾರಣಕರ್ತರಾದರು? ಯಾವುದಕ್ಕೆ? ಈ ಒಂದು ಕ್ಯಾಕ್ಟಸ್ ಅಂತಕ್ಕಂಥ ಬಳ್ಳಿ 1000 ಪಟ್ಟು ಫಾಸ್ಟ್ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಬೆಳೆಸಿದವ್ರು ಯಾರು? ಹೂ ಮೇಡ್ ಎ ಬ್ಲ್ಯಾಕ್ಬೆರಿ ವೈಟ್? ಈ ಒಂದು ವೈಟ್ ಬ್ಲ್ಯಾಕ್ಬೆರಿ, ಬಿಳಿಯ ಬ್ಲ್ಯಾಕ್ಬೆರಿಯನ್ನು ಮಾಡಿದವ್ರು ಯಾರು? ಆ್ಯಂಡ್ ಹೂ ಗ್ರೀವ್ 500 ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೆರೀಸ್ ಆನ್ ಒನ್ ಟ್ರೀ? ಒಂದೇ ಚೆರಿ ಗಿಡದಲ್ಲಿ 500 ಈ ಒಂದು ಬೇರೆ ಬೇರೆ ಥರನಾದಂಥ ಚೆರ್ರಿ ಹಣ್ಣುಗಳನ್ನು ಬೆಳೆದವ್ರು ಯಾರು? ವಾಸ್ ಎ ಮಾಸ್ಟರ್ ಗಾರ್ಡನರ್? ಅಂದ್ರೆ ಈ ಉದ್ಯಾನವನ್ನು ಮಾಡೋದರಲ್ಲಿ ಅಥವಾ ಗಾರ್ಡನಿಂಗಲ್ಲಿ ಮಾಡೋದ್ರಲ್ಲೇ ತಜ್ಞರ? ಸ್ಕಿಲ್ಡ್ ಪ್ಲಾಂಟ್ ಗ್ರೋವರ್? ಅಂದ್ರೆ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಈ ಸಸಿಗಳನ್ನು ಬೆಳೆಯೋರ? ಟ್ಯಾಲೆಂಟೆಡ್ ಆ್ಯಂಡ್ ಪೇಷಂಟ್ ಬ್ರೀಡರ್? ಅಂದ್ರೆ ಬಹಳಷ್ಟು ಜ್ಞಾನವನ್ನು ಅಥವಾ ತಾಳ್ಮೆಯನ್ನು ಹೊಂದಿರತಕ್ಕಂಥ ಒಂದು ಈ ತಳಿ ಶಾಸ್ತ್ರಜ್ಞರ? ಆರ್ ಮಿರಾಕಲ್ ವರ್ಕಿಂಗ್ ಮ್ಯಾಜಿಷಿಯನ್? ಅಥವಾ ಒಂದು ಅದ್ಭುತಗಳನ್ನು ಮಾಡ್ತಕ್ಕಂಥ ಮಾಂತ್ರಿಕನ? ಈ ರೀತಿ ಪ್ರಶ್ನೆಗಳನ್ನು ನಮಗಿಲ್ಲಿ ಕೇಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂದ್ರೆ ಈ ಹಳದಿಯಿಂದ ಎಲ್ಲೋ ಮಾಡಿದವ್ರು ಯಾರು? ಹಣ್ಣುಗಳಲ್ಲಿ ಬೀಜವನ್ನು ಕಣ್ಮರೆ ಮಾಡಿದವ್ರು ಯಾರು? ಈ ಕ್ಯಾಕ್ಟಸನ್ನು 1000 ಪಟ್ಟು ಸ್ಪೀಡಾಗಿ ಮಾಡೋದಾರು ಯಾರು? ಈ ಒಂದು ಬ್ಲ್ಯಾಕ್ಬೆರಿ ಹಣ್ಣುಗಳನ್ನು ಒಂದೇ ಗಿಡದಲ್ಲಿ 500 ಡಿಫ್ರೆಂಟ್ ಕೈಂಡ್ ಆಗಿರ್ತಕ್ಕಂಥ ಹಣ್ಣುಗಳನ್ನು ಬೆಳೆದವರು ಅವರು ಅಂತ ಕ್ವಶನ್ಗೆ ಇಲ್ಲಿ ಯಾವ ರೀತಿ ನಾವು ಆನ್ಸರನ್ನು ನೋಡಬೇಕಪ್ಪ ಅಂದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಯಾರಪ್ಪ ಅಂದ್ರೆ ನಮ್ಮ ಲೂಥರ್ ಬರ್ಬ್ಯಾಂಕ್ ಅವರು. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ದ್ಯಾಟ್ ಸೆಕೆಂಡ್ ಪ್ಯಾರಾಗ್ರಾಫ್ ಮುಂದೆ ಏನಾಗುತ್ತೆ ನೋಡೋಣ. The man responsible for controlling nature in these and countless other ways has been awarded many titles, but essentially he was a simple, hard-working scientist named Luther Burbank. ಅವರೇ ಯಾರಪ್ಪ ಅಂದ್ರೆ ಒಬ್ಬ ವಿಜ್ಞಾನಿ, ಒಬ್ಬ ತಳಿಶಾಸ್ತ್ರಜ್ಞ, ಲೂಥರ್ ಬರ್ಬ್ಯಾಂಕ್ ಅಂತ ಕರಿತೀವಿ ನಾವು. ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್. ಈ ಒಬ್ಬ ಲೂಥರ್ ಬರ್ಬ್ಯಾಂಕ್ಗೆ ಏನಿತ್ತಪ್ಪ ಅಂದ್ರೆ ನಿಸರ್ಗವನ್ನು ಯಾವ ರೀತಿ ಹಿಡಿದಿಡಬೇಕು, ಕಂಟ್ರೋಲ್ ಮಾಡಬೇಕಂತಕ್ಕಂಥ ನಾಲೆಜನ್ನು ಪಡ್ಕೊಂಡಿದ್ರು. ಇನ್ ದೀಸ್ ಆ್ಯಂಡ್ ಕೌಂಟ್ಲೆಸ್ ಅದರ್ ವೇಸ್ ಹ್ಯಾಸ್ ಬೀನ್ ಅವಾರ್ಡೆಡ್ ಮೆನಿ ಟೈಟಲ್ಸ್. ಇವರ ಒಂದು ಈ ಕೆಲಸ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಯಿತು. ಬಟ್ ಎಸೆನ್ಸಿಯಲಿ ಆದರೆ ಅತಿ ಅವಶ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ಹಿ ವಾಸ್ ಎ ಸಿಂಪಲ್. ಲೂಥರ್ ಬರ್ಬ್ಯಾಂಕ್ ಅವರು ಬಹಳಷ್ಟು ಸಾಧಾರಣ ಜೀವನವನ್ನು ನಡೆಸ್ತಾ ಇದ್ರು. ಆ್ಯಂಡ್ ಆಲ್ಸೋ ಹಾರ್ಡ್ ವರ್ಕಿಂಗ್ ಸೈಂಟಿಸ್ಟ್ ಈಸ್. ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡತಕ್ಕಂಥ ಒಬ್ಬ ಮಹಾನ್ ವಿಜ್ಞಾನಿ ಅವರೇ ಯಾರಪ್ಪ ಅಂತಂದ್ರೆ ಲೂಥರ್ ಬರ್ಬ್ಯಾಂಕ್. ಓಕೆ, ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ನೋಡೋಣ. Though Luther Burbank is no more, the products of his genius continue to play a part in the day-to-day life of people throughout the world. ಆದರೂ ಇವತ್ತಿಗೂ ಕೂಡ ಲೂಥರ್ ಬರ್ಬ್ಯಾಂಕ್ ಇಸ್ ನೋ ಮೋರ್. ನಮ್ಮ ಜೊತೆ ಲೂಥರ್ ಬರ್ಬ್ಯಾಂಕ್ ಅವ್ರು ಇಲ್ಲ.
ಬಟ್ ದ ಪ್ರಾಡಕ್ಟ್ಸ್ ಆಫ್ ಹಿಸ್ ಜೀನಿಯಸ್ ಕಂಟಿನ್ಯೂ ಟು ಪ್ಲೇ ಎ ಪಾರ್ಟ್ ಇನ್ ಎ ಡೇ ಟು ಡೇಸ್ ಲೈಫ್ಸ್ ಆಫ್ ಪೀಪಲ್ ಥ್ರೂ ಔಟ್ ದ ವರ್ಲ್ಡ್. ಬಟ್ ಅವರು ರೆಡಿ ಮಾಡಿರ್ತಕ್ಕಂಥ ಉತ್ಪನ್ನಗಳು, ಪ್ರಾಡಕ್ಟ್ಸ್, ಅವರು ಕೊಡಮಾಡಿರ್ತಕ್ಕಂಥ ಬೀಜಗಳು, ಆ ಒಂದು ಸಸಿಗಳು, ಜೀನಿಯಸ್ ಅಂದ್ರೆ ಅತ್ಯುನ್ನತ ಈ ಒಂದು ರೋಲನ್ನು ಈ ಒಂದು ಸೊಸೈಟಿಯಲ್ಲಿ ಅಥವಾ ಈ ಜಗತ್ತಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು. ಅಂದ್ರೆ ಬಹಳಷ್ಟು ಈ ಒಂದು ಲೈವ್ಸ್ ಆಫ್ ಪೀಪಲ್ ಥ್ರೂ ಔಟ್ ದ ವರ್ಲ್ಡ್, ಈ ಜನರ ಜೀವನದ ಮೇಲೆ ಬಹಳಷ್ಟು ಇವರ ಒಂದು ಪ್ರಯೋಗಗಳು, ಇವರ ಒಂದು ಕೊಟ್ಟು ಹೋಗಿರ್ತಕ್ಕಂಥ ಈ ಪ್ರಾಡಕ್ಟ್ಸ್ಗಳು, ಉತ್ಪನ್ನಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ನಾವು ನೋಡ್ತೀವಿ. His influence prevails in the scientific community among these who work in the fields of agriculture. His influence, ಈ ಲೂಥರ್ ಬರ್ಬ್ಯಾಂಕ್ ಅವರ ಒಂದು ಪ್ರಭಾವ ಪ್ರಿವೇಲ್ಸ್ ಮೀನ್ಸ್ ವಿಕ್ಟ್ರಿ, ಜಯಶಾಲಿಯಾಗು, ಇನ್ ದ ಸೈಂಟಿಫಿಕ್ ಕಮ್ಯುನಿಟಿ ಅಮಂಗ್ ದೋಸ್ ಹೂ ವರ್ಕ್ ಇನ್ ದ ಫೀಲ್ಡ್ಸ್ ಆಫ್ ಅಗ್ರಿಕಲ್ಚರ್. ಈ ಒಂದು ಸೈಂಟಿಫಿಕ್ ಕಮ್ಯುನಿಟಿ, ಈ ಒಂದು ವೈಜ್ಞಾನಿಕ ಸಮುದಾಯ ಅಂತ ನೋಡ್ತೀವಿ. ಅಮಂಗ್ ದೋಸ್ ಹೂ ವರ್ಕ್ ಇನ್ ದ ಫೀಲ್ಡ್ಸ್ ಆಫ್ ಅಗ್ರಿಕಲ್ಚರ್, ಇವರ ಒಂದು ಪ್ರಭಾವ ಬಹಳಷ್ಟು ಈ ಒಂದು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರಿಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಆ್ಯಂಡ್ ಹಾರ್ಟಿಕಲ್ಚರ್ ಆ್ಯಂಡ್ ಫಾರೆಸ್ಟ್ರಿ, ಈ ಒಂದು ಫಾರೆಸ್ಟ್ರಿ ಅರಣ್ಯಗಳಲ್ಲಿ ಬೆಳೀತಕ್ಕಂಥ ಬೇರೆ ಬೇರೆ ತರಹದ ಸಸಿಗಳು. ಆ್ಯಂಡ್ ಲೈಫ್ ಸ್ಟಾಕ್, ದ ಫುಡ್ ಫಾರ್ ದ ಆ್ಯನಿಮಲ್ಸ್, ಈ ಜಾನುವಾರುಗಳಿಗೆ, ದನಗಳಿಗೆ ನಮಗೆ ಹಾಲು ಕೊಡ್ತಾವಲ್ಲ, ಅವುಗಳಿಗೆ ಮೇವನ್ನು ಅಥವಾ ಆಹಾರವನ್ನು ನೀಡಲಿಕ್ಕೆ ಇವರು ಗೈಡ್ ಮಾಡಿರ್ತಕ್ಕಂಥ ಬಹಳಷ್ಟು ಈ ಒಂದು ಗಿಡಗಳು, ಪ್ಲಾಂಟ್ಸ್ಗಳು ಅನುಕೂಲಕರವಾಗಿವೆ ಅಂತ ನಾವು ನೋಡ್ತೀವಿ. His most important contribution, however, is a lovely flower that never existed before him. His most important contribution, ಇವರ ಒಂದು ಅತ್ಯುನ್ನತ ಕೊಡುಗೆ ಯಾವುದಪ್ಪ ಅಂತಂದ್ರೆ, however, is a lovely flower that never existed before him. A lovely flower, ಇವ್ರಿಗಿಂತ ಮುಂಚೆ ಯಾವುದೇ ಆಗಿರ್ತಕ್ಕಂಥ ಈ ಒಂದು ಲವ್ಲಿ ಫ್ಲವರನ್ನಾಗಲಿ ಅಥವಾ ಯಾವುದೇ ಅನ್ನಾಗಲಿ ನಾವು ಸಂಶೋಧನೆಯನ್ನು ನೋಡಿಲ್ಲ. ಆಲ್ಸೋ ಹಿ ಡೆವಲಪ್ಡ್ ಎ ಫ್ರೂಟ್ ಆರ್ ವೆಜಿಟೇಬಲ್ ದ ಟೇಸ್ಟ್ ಆಫ್ ವಿಚ್ ವಾಸ್ ಇಂಪ್ರೂವ್ಡ್ ವಿತ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಹಿ ಡೆವಲಪ್ಡ್ ಎ ಫ್ರೂಟ್, ಈ ಬಹಳಷ್ಟು ಹಣ್ಣುಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅವುಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಯಾವ ರೀತಿ ಅವುಗಳನ್ನು ಟೇಸ್ಟ್ ಬರೆಸಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು. ಅದೇ ರೀತಿಯಾಗಿ ವೆಜಿಟೇಬಲ್ಸು, ದ ಟೇಸ್ಟ್ ಆಫ್ ವಿಚ್ ಇಂಪ್ರೂವ್ಡ್ ವಿತ್ ಹಿಸ್ ಎಕ್ಸ್ಪೆರಿಮೆಂಟ್ಸ್, ಈ ತರಕಾರಿ ಮತ್ತು ಹಣ್ಣುಗಳ ಒಂದು ರುಚಿಯನ್ನು ಬಹಳಷ್ಟು ಪ್ರಯೋಗಗಳ ಮೂಲಕ ಲೂಥರ್ ಬರ್ಬ್ಯಾಂಕ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೆಚ್ಚಿಸ್ತಾರೆ. ನೆಕ್ಸ್ಟ್ 4th ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ಬರ್ಬ್ಯಾಂಕ್ ವಾಸ್ ಬಾರ್ನ್ ಆನ್ ಮಾರ್ಚ್ 7, 1849. 1849 ಮಾರ್ಚ್ 7ರಂದು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ತಮ್ಮ ಜನ್ಮವನ್ನು ಪಡೆದುಕೊಳ್ತಾರೆ. and was brought up on a farm in the state of Massachusetts. ಇವರು brought up on a farm in the state of Massachusetts. ಈ ಮುಂದೆ ಒಂದು ಹೊಲವನ್ನು, ಒಂದು ಗದ್ದೆಯನ್ನು ಮಾಡ್ತಾರೆ. ಎಲ್ಲಿ? ಈ ಒಂದು ರಾಜ್ಯ, ಯಾವ ರಾಜ್ಯ? ಮೆಸಾಚುಸೆಟ್ಸ್ ಅಂತ ಒಂದು ರಾಜ್ಯದಲ್ಲಿ ಒಂದು ಫಾರ್ಮ್ ಹೌಸನ್ನು ಅವ್ರು ರೆಡಿ ಮಾಡ್ಕೊಳ್ತಾರೆ. ಮುಂದೆ he was attracted towards the ವಂಡರ್ಸ್ ಆಫ್ ನೇಚರ್. ಇವರು ಬಹಳಷ್ಟು ಆಕರ್ಷಿತರಾಗ್ತಾರೆ. ಯಾವುದಕ್ಕೆ ಆಕರ್ಷಿತರಾಗ್ತಾರಪ್ಪ ಅಂದ್ರೆ ಈ ನಿಸರ್ಗದ ಅದ್ಭುತಗಳಿಗೆ, ಈ ನಿಸರ್ಗದ ಆಶ್ಚರ್ಯಗಳಿಗೆ. ನಿಸರ್ಗ ಎಷ್ಟು ಚೆನ್ನಾಗಿದೆ, ಏನೇ ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿ ಬೆಳೀತದಲ್ಲ, ಇದಕ್ಕೆ ನಿಸರ್ಗಕ್ಕೆ ಅವರು ಆಕರ್ಷಿತರಾಗ್ತಾರೆ. ಯಾರು? ಲೂಥರ್ ಬರ್ಬ್ಯಾಂಕ್ ಅವರು. ಆ್ಯಂಡ್ ಲರ್ನ್ ದ ಟೆಕ್ನಿಕ್ಸ್ ಆಫ್ ಗ್ರೋವಿಂಗ್ ವೇರಿಯಸ್ ಕ್ರಾಪ್ಸ್ ಆ್ಯಂಡ್ ಪ್ಲಾಂಟ್ಸ್ ಡ್ಯೂರಿಂಗ್ ಹಿಸ್ ಅರ್ಲಿ ಇಯರ್ಸ್. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲರ್ನ್ ದ ಟೆಕ್ನಿಕ್ಸ್, ಬಹಳಷ್ಟು ತಂತ್ರಗಳನ್ನು, ಕೌಶಲ್ಯಗಳನ್ನು ಅವರು ಕಲ್ಕೊಳ್ತಾರೆ. ಯಾವುದರ ಕೌಶಲ್ಯವನ್ನು ಕಲ್ಕೊಳ್ತಾರಪ್ಪ ಅಂದ್ರೆ ಗ್ರೋವಿಂಗ್ ವೇರಿಯಸ್ ಕ್ರಾಪ್ಸ್, ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥ ತಂತ್ರಗಳನ್ನು, ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ಆ್ಯಂಡ್ ಪ್ಲಾಂಟ್ಸ್ ಡ್ಯೂರಿಂಗ್ ಹಿಸ್ ಅರ್ಲಿ ಇಯರ್ಸ್, ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯೋದು, ಸಸಿಗಳನ್ನು ಬೆಳೆಯೋದು. ಈ ಒಂದು
ತಂತ್ರಗಳನ್ನು ಕೌಶಲ್ಯಗಳನ್ನು ಅವರು ಚಿಕ್ಕ ವಯಸ್ಸಿನಲ್ಲೇ ಬೆಳೆಸ್ಕೊಳ್ತಾರೆ. ಯಾರು? ಲೂಥರ್ ಬರ್ಬ್ಯಾಂಕ್ ಅವರು. ಬಟ್ ವೆನ್ ಹಿ ರೆಡ್ ಡಾರ್ವಿನ್ಸ್ ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್, ಅವರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಡಾರ್ವಿನ್ಸ್ ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್. ಈ ಡಾರ್ವಿನ್ ಅವರು ಬರೆದಿರ್ತಕ್ಕಂಥ ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಅಂಡರ್ ಡೊಮೆಸ್ಟಿಕೇಶನ್, ಈ ಪ್ಲಾಂಟ್ಸ್ಗಳು ಮನೆಯಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು, ಈ ಒಂದು ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಬರೆದಿರ್ತಕ್ಕಂಥ ಡಾರ್ವಿನ್ ಅವರು ಬುಕ್ಕನ್ನು ಓದ್ತಾರೆ. ಓದಿದ ನಂತರ he decided to devote his life to grow new varieties of plants. ಅವರು ಒಂದು ನಿರ್ಧಾರ ಮಾಡ್ತಾರೆ, ನನ್ನ ಜೀವನ ಉದ್ದಕ್ಕೂ ನಾನು ಏನು ಬೆಳಿಬೇಕಪ್ಪ ಅಂದ್ರೆ ಹೊಸ ಹೊಸ ಥರನಾದಂಥ ಈ ಒಂದು ಪ್ಲಾಂಟ್ಗಳನ್ನು ಸಸಿಗಳನ್ನು ನಾನು ಬೆಳಿಬೇಕಂತ ಹೇಳ್ಕಿರಂದ ಅವ್ರು ಏನು ಮಾಡ್ತಾರೆ? ನಿರ್ಧಾರ ಮಾಡ್ತಾರೆ. ಯಾರ್ರೀ? ಲೂಥರ್ ಬರ್ಬ್ಯಾಂಕ್ ಅವರು. ಓಕೆ, ನೆಕ್ಸ್ಟ್ ಕಮ್ ಟು ದ 5th ಪ್ಯಾರಾಗ್ರಾಫಲ್ಲಿ ಏನಿದೆ ನಾವು ನೋಡೋಣ. ವೆನ್ ಬರ್ಬ್ಯಾಂಕ್ ವಾಸ್ 21 years old, ಯಾವಾಗ ಈ ಬರ್ಬ್ಯಾಂಕ್ ಅವರಿಗೆ 21 ವರ್ಷ ಆಯಿತು, ಈ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಇವ್ರು ಏನು ಬೆಳೆದಿದ್ರಲ್ಲ, ಈ ತರಕಾರಿಗಳನ್ನಾಗಲಿ ಅಥವಾ ಹಣ್ಣುಗಳನ್ನಾಗಲಿ ಸಸಿಗಳನ್ನಾಗಿ ಮಾರ್ಕೆಟ್ಗೆ ಒಯ್ದು ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರು. ಹಿ ವಾಸ್ ಸಕ್ಸಸ್ಫುಲ್ ಇನ್ ಸೆಲ್ಲಿಂಗ್ ದ ಹೈ ಕ್ವಾಲಿಟಿ ವೆಜಿಟೇಬಲ್ಸ್. ಅವರು ಅದರಲ್ಲಿ ಸಕ್ಸಸ್ಸು ಕೂಡ ಆದರು, ಸಾಧನೆಯನ್ನು ಕೂಡ ಮಾಡಿದರು. ಒಂದು ಅತ್ಯುನ್ನತ ಮಟ್ಟದ ಉನ್ನತ ಮಟ್ಟದ ತರಕಾರಿಗಳನ್ನು ಮಾರುವುದರಲ್ಲಿ. ದ್ಯಾಟ್ ಹಿ ಗ್ರೀವ್ ಆನ್ ಹೀಸ್ ಫಾರ್ಮ್ಸ್, ಅವರ ಒಂದು ತೋಟದಲ್ಲಿ ಬೆಳೆದಿರತಕ್ಕಂಥ ಉನ್ನತ ಮಟ್ಟದ ತರಕಾರಿಗಳನ್ನು ಮಾರುವುದರಲ್ಲಿ, ವ್ಯಾಪಾರ ಮಾಡುವುದರಲ್ಲಿ ಬಹಳಷ್ಟು ಫೇಮಸ್ ಆದರು. ಒನ್ ಆಫ್ ಹೀಸ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಹಿ ಪ್ಲಾಂಟೆಡ್ 29 seeds. ಅವರ ಒಂದು ಪ್ರಯೋಗ ಯಾವುದಪ್ಪ ಅಂತಂದ್ರೆ 29 ಬೀಜಗಳನ್ನು ನೆಡ್ತಾರೆ. ಫ್ರಾಮ್ ಆ್ಯನ್ ಅರ್ಲಿ ರೋಸ್ ಪೊಟ್ಯಾಟೊ ಪ್ಲಾಂಟ್. ಯಾವುದರಿಂದಪ್ಪ ಅಂದ್ರೆ ಈ ಅರ್ಲಿ ರೋಸ್ ಪೊಟ್ಯಾಟೊ ಆಲೂಗಡ್ಡೆಯ ಸಸಿಯಿಂದ ಅವ್ರು ಏನು ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ ಅವರ ಒಂದು ಪ್ರಯೋಗವನ್ನು. ಹಿ ಪ್ರೊಡ್ಯೂಸ್ಡ್ ಅ ನ್ಯೂ ವೆರೈಟಿ ಆಫ್ ಸೀಡ್ಸ್. ಒಂದು ಹೊಸದಾಗಿರ್ತಕ್ಕಂಥ ಬೀಜವನ್ನು ಈ ಲೂಥರ್ ಬರ್ಬ್ಯಾಂಕ್ ಅವರು ರೆಡಿ ಮಾಡ್ತಾರೆ, ತಯಾರು ಮಾಡ್ತಾರೆ. ಇಟ್ ಬಿಕಮ್ ಅ ವೆರಿ ಪಾಪ್ಯುಲರ್ ಅಮಂಗ್ ದ ಲೋಕಲ್ ಫಾರ್ಮರ್ಸ್. ಇದು ಬಹಳಷ್ಟು ಜನಪ್ರಿಯನ್ನು ಪಡ್ಕೊಳ್ಳುತ್ತೆ. ಎಲ್ಲ ಒಂದು ಸ್ಥಳೀಯ ಒಕ್ಕಲಿಗರು ಇವರನ್ನು ಬಹಳಷ್ಟು ಹೊಗಳುತ್ತಾರೆ. ಭಾಳ ಮಸ್ತ್ ಬೀಜವನ್ನು ನೀವು ಕಂಡುಹಿಡಿದಿರಿ ಅಂತ ಹೇಳ್ತಾರೆ. ಇಟ್ಸ್ ಸುಪೀರಿಯರ್ ಕ್ವಾಲಿಟಿ ಕೇಮ್ ಟು ಬಿ ನೌನ್ ಥ್ರೂ ಔಟ್ ದ ಆ್ಯಂಡ್ ಟುಡೇ ದಿಸ್ ಪೊಟ್ಯಾಟೊ ಇಸ್ ಕಾಲ್ಡ್ ಇದಾಹು ಪೊಟ್ಯಾಟ್. ಇದು ಬಹಳಷ್ಟು ಉನ್ನತ ಮಟ್ಟದ ಕ್ವಾಲಿಟಿಯನ್ನು ಹೊಂದಿರುತ್ತೆ. ಇವತ್ತಿಗೂ ಕೂಡ ಇದು ಬಹಳಷ್ಟು ಹೆಸರನ್ನು ಮಾಡಿದೆ. ಇದಕ್ಕೆ ಹೆಸರು ಏನಪ್ಪ ಅಂದ್ರೆ ಇದಾಹು ಪೊಟ್ಯಾಟೊ ಅಂತ ನಾವು ಕರಿತೀವಿ. ಈ ಇದಾಹು ಪೊಟ್ಯಾಟೊ ಈಸ್ ಗ್ರೌಂಡ್ ಆನ್ ಥೌಸಂಡ್ಸ್ ಆಫ್ ಎಕ್ರೇಸ್ ಇನ್ ನಾರ್ತ್ ವೆಸ್ಟರ್ನ್ US. ಈ ಇದಾಹು ಪೊಟ್ಯಾಟೊವನ್ನು ಈ ಒಂದು ವಾಯುವ್ಯ ದಿಕ್ಕಿನಲ್ಲಿ, ಅಮೇರಿಕಾದ ವಾಯುವ್ಯ ದಿಕ್ಕಿನಲ್ಲಿ ಸಾವಿರಾರು ಎಕರೆಗಳಲ್ಲಿ ಈ ಇದಾಹು ಪೊಟ್ಯಾಟೊನ ಇವತ್ತಿಗೂ ಕೂಡ ಬೆಳೆಯೋದನ್ನು ನಾವು ನೋಡ್ಬೋದು. ಇದು 5ನೇ ಪ್ಯಾರಾಗ್ರಾಫು. ನೆಕ್ಸ್ಟ್ 6ನೇ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂದ್ರೆ, ಬರ್ಬ್ಯಾಂಕ್ ಫೌಂಡ್ ದ್ಯಾಟ್ ದ ಕ್ಲೈಮೇಟ್ ಆಫ್ ಹಿಸ್ ನೇಟಿವ್ ಪ್ಲೇಸ್ ವಾಸ್ ನಾಟ್ ಸುಟೇಬಲ್ ಫಾರ್ ಹಿಸ್ ವರ್ಕ್. ಇವ್ರು ಎಲ್ಲಿದ್ರಪ್ಪ ಅಂದ್ರೆ ಮೆಸಾಚುಸೆಟ್ಸಲ್ಲಿದ್ದರು. ಈ ಒಂದು ವಾತಾವರಣ ಅವರಿಗೆ, ಅವರು ಬೆಳೀತಕ್ಕಂಥ ಸಸ್ಯಗಳಿಗೆ ಅನುಕೂಲ ಆಗಲಿಲ್ಲ. ಮುಂದೆ ಏನು ಮಾಡ್ತಾರೆ ನೋಡೋಣ್ರಿ. ಆ್ಯಂಡ್ ಆಟ್ ದ ಏಜ್ ಆಫ್ 26, ಅವರ ಒಂದು 26ನೇ ವಯಸ್ಸಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಹಿ ಮೂವ್ ಟು ದ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ. ಈ ಕ್ಯಾಲಿಫೋರ್ನಿಯಾ ಈ ಒಂದು ರಾಜ್ಯಕ್ಕೆ ಅವರು ಸ್ಥಳಾಂತರಿಸ್ತಾರೆ, ಕ್ಯಾಲಿಫೋರ್ನಿಯಾಗೆ ಹೋಗ್ತಾರೆ. ಯಾರು? ಲೂಥರ್ ಬರ್ಬ್ಯಾಂಕು. ವೇರ್ ದ ವೆದರ್ ವಾಸ್ ಮೈಲ್ಡ್. ಇಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಶಾಂತಿ ರೀತಿಯಾಗಿತ್ತು, ಇವರು ಬೆಳೀತಕ್ಕಂಥ ಬೆಳೆಗಳಿಗೆ ಅನುಕೂಲಕರವಾಗಿತ್ತು. ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವರೀಡ್. ಅಲ್ಲಿರ್ತಕ್ಕಂಥ ಮಣ್ಣು ಬಹಳಷ್ಟು ಫಲವತ್ತತೆಯನ್ನು, ಸಿರಿವಂತಿಕೆಯನ್ನು ಹೊಂದಿತ್ತು, ವೈವಿಧ್ಯತೆಯನ್ನು ಹೊಂದಿತ್ತು. ಅಲ್ಲಿಯ ಮಣ್ಣು, ಎಲ್ಲಿಯ ಮಣ್ಣು? ಕ್ಯಾಲಿಫೋರ್ನಿಯಾದಲ್ಲಿರ್ತಕ್ಕಂಥ ಮಣ್ಣು. ಬರ್ಬ್ಯಾಂಕ್ ನೆವರ್ ಹೆಸಿಟೇಟೆಡ್ ಇನ್ ದ ಪರ್ಸ್ಯೂಟ್ ಆಫ್ ದ ಗೋಲ್ ಹಿ ಹ್ಯಾಡ್ ಸೆಟ್ ಫಾರ್ ಹಿಮ್ಸೆಲ್ಫ್. ಯಾವತ್ತೂ ಕೂಡ ಹಿಂಜರಿಲಿಲ್ಲ, ಹೆದರಲಿಲ್ಲ.
ಯಾವುದಕ್ಕೆ? ಪರ್ಸ್ಯೂಟ್ ಆಫ್ ದ ಗೋಲ್ ಹಿ ಹ್ಯಾಡ್ ಸೆಟ್ ಫಾರ್ ಹಿಮ್ಸೆಲ್ಫ್. ಅವರ ಒಂದು ಗುರಿಯನ್ನು ಏನು ಸೆಟ್ ಮಾಡ್ಕೊಂಡಿದ್ರಲ್ಲ, ನಾನು ಬಹಳಷ್ಟು ವಿವಿಧ ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ತರಕಾರಿಗಳನ್ನು ಬೆಳಿಬೇಕು ಅಂತಕ್ಕಂಥ ಗುರಿಯನ್ನು ಅವರು ಇಟ್ಕೊಂಡಿದ್ದರು. ಅದಕ್ಕೆ ಅವರು ಅದನ್ನು ಪಡ್ಕೊಳ್ಳಿಕ್ಕೆ ಹಿಂದೆ ಸರಿಲಿಲ್ಲ ಅನ್ನೋದನ್ನು ನೋಡ್ತೀವಿ. ಹಿ ಕ್ಯಾರಿಡ್ ಆನ್ ಈಸ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಒರಿಜಿನಲ್ ವರ್ಕ್ ಆನ್ ಪ್ಲಾಂಟ್ಸ್. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರ ಪ್ರಾಯೋಗಿಕ ಮತ್ತು ತಮ್ಮ ನಿಜಾತ್ಮಕ ಕೆಲಸಗಳನ್ನು ಯಾವುದರ ಮೇಲೆ, ಈ ಸಸಿಗಳ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಾಯೋಗಿಕ ಕೆಲಸಗಳನ್ನು ಕಂಟಿನ್ಯೂ ಮಾಡ್ತಾರೆ. ಫಾರ್ ಮೋರ್ ದ್ಯಾನ್ ಹಾಫ್ ಎ ಸೆಂಚುರಿ ಆನ್ ಸಂತಾ ರೋಸಾ ನಿಯರ್ ದ ಸಿಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ. ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಒಂದು ಮೋರ್ ದ್ಯಾನ್ ಹಾಫ್ ಆಫ್ ಸೆಂಚುರಿ ಈ ಒಂದು ಸಂತಾ ರೋಸಾ ಅಂತಕ್ಕಂಥ ಈ ಒಂದು ಊರಲ್ಲಿ, ಈ ಒಂದು ನಿಯರೆಸ್ಟ್ ಇರ್ತಕ್ಕಂಥ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯ ಪಕ್ಕದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮತ್ತು ತಮ್ಮ ನಿಜಾತ್ಮಕ ಕೆಲಸವನ್ನು, ಒಂದು ನೈತಿಕ ಕೆಲಸವನ್ನು, ಈ ಒಂದು ಪ್ಲಾಂಟ್ ಸಸಿಗಳನ್ನು ಬೆಳೆಯೋದನ್ನು, ಅಭಿವೃದ್ಧಿಪಡಿಸೋದನ್ನು ಮಾಡ್ತಾರೆ. He described his new home as the chosen spot. ಅವರ ಒಂದು ಈ ಹೊಸ ಈ ಒಂದು ಕೆಲಸಕ್ಕೆ ಅಥವಾ ಈ ಒಂದು ಸ್ಥಳಕ್ಕೆ ಒಂದು ಹೆಸರನ್ನು ಇಡ್ತಾರೆ. ಏನಂತ ಹೇಳ್ತಾರೆ? ದ ಚೂಸನ್ ಸ್ಪಾಟ್ ಅಂತ ಹೇಳ್ತಾರೆ. ಆಫ್ ಆಲ್ ದಿಸ್ ಅರ್ತ್ ಆಸ್ ಫಾರ್ ಆಸ್ ನೇಚರ್ ವಾಸ್ ಕನ್ಸರ್ನ್ಡ್. ಈ ಒಂದು ನಿಸರ್ಗ ಎಷ್ಟು ಇಲ್ಲಿ ಕಾಳಜಿಯನ್ನು ವಹಿಸುತ್ತೆ, ಬಹಳಷ್ಟು ಅವರಿಗೆ ಈ ಬೆಳೆಯನ್ನು ಬೆಳೀಲಿಕ್ಕೆ ಈ ಬಹಳಷ್ಟು ನಿಸರ್ಗ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ 7th ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ನಾರ್ಮಲಿ ಹೀಸ್ ಎಕ್ಸ್ಪೆರಿಮೆಂಟ್ಸ್ ವೇರ್ ಬೇಸ್ಡ್ ಆನ್ ದ 3 ಬೇಸಿಕ್ ಟೆಕ್ನಿಕ್ಸ್. ಇವರ ಒಂದು ಪ್ರಯೋಗಗಳು ಈ 3 ತಂತ್ರಗಳನ್ನು ಒಳಗೊಂಡಿದ್ದು. ಫಸ್ಟ್ ಒನ್ ಈಸ್ he would collect different kind of domestic plants and bring in many foreign varieties of plants. ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು ಈ ಮನೆಯಲ್ಲಿ ಬೆಳೀತಕ್ಕಂಥ ವಿವಿಧ ರೀತಿಯ ಪ್ಲಾಂಟ್ಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು ಮತ್ತು ಈ ಒಂದು ವಿದೇಶಿಯ ವಿವಿಧ ರೀತಿಯ ಸಸಿಗಳನ್ನು ತರ್ತಾಯಿದ್ರು. ವೆನ್ ದೇ ವೇರ್ ಗ್ರೋನ್ ಅಂಡರ್ ದ ಡಿಫ್ರೆಂಟ್ ಕಂಡೀಷನ್ಸ್. ಬೇರೆ ಬೇರೆ ಸ್ಥಿತಿಗಳಲ್ಲಿ ಬೇರೆ ಬೇರೆ ವಾತಾವರಣಗಳಲ್ಲಿ ಅವುಗಳನ್ನು ಬೆಳೀತಾ ಇದ್ರು. ದೇ ವುಡ್ ಪ್ರೂವ್ ಸ್ಟ್ರಾಂಗ್. ಇವುಗಳಲ್ಲಿ ಯಾವ ಬಹಳಷ್ಟು ಸ್ಟ್ರಾಂಗ್ ಅಂತ ಅವು ಪ್ರೂವ್ ಮಾಡ್ತಿದ್ವು, ಅವುಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಪ್ಲೆಂಟಿಫುಲ್ ಆಗಿ, ಪ್ಲೆಂಟಿಫುಲ್ ಮೀನ್ಸ್ ಸಾಕಷ್ಟು, ಆರ್ ಹಾರ್ಡ್ ಆರ್ ಎಲ್ ಶೋ ಅದರ್ ಡಿಸೈರಬಲ್ ಚೇಂಜಸ್ ಆರ್ ನ್ಯೂ ಕ್ವಾಲಿಟೀಸ್. ಈ ಒಂದು ಅವರು ಬಯಸಿರತಕ್ಕಂಥ ಬದಲಾವಣೆಗಳನ್ನು, ಹೊಸ ಒಂದು ಕ್ವಾಲಿಟಿಗಳನ್ನು, ಗುಣಗಳನ್ನು, ಈ ರೀತಿ ಟೆಕ್ನಿಕ್ಸ್ಗಳನ್ನು, ಪ್ರಯೋಗಗಳನ್ನು ಅವ್ರು ಮಾಡ್ತಾಯಿದ್ರು. ಇದು ಫಸ್ಟ್ ಒನ್. ಎರಡನೇದು, ಸೆಕೆಂಡ್ಲಿ ಗ್ರೀವ್ ಮೆನಿ ವೆರೈಟೀಸ್ ಆಫ್ ಫ್ರೂಟ್ಸ್, ಫ್ಲವರ್ಸ್, ವೆಜಿಟೇಬಲ್ಸ್ ಬೈ ಚೇಂಜಿಂಗ್ ವಾಟರ್, ಫುಡ್ ಸಪ್ಲೈ, ಟೆಂಪ್ರೇಚರ್, ಲೈಟ್ ಆರ್ ಸ್ಪೇಸ್. ಹೆಂಗೆ ಬೆಳೀತಾ ಇದ್ದೀರಪ್ಪ ಅಂದರೆ ವಿವಿಧ ರೀತಿಯ ಹಣ್ಣುಗಳನ್ನು ಮತ್ತು ಹೂಗಳನ್ನು ಮತ್ತು ತರಕಾರಿಗಳನ್ನು, ನೀರನ್ನು ಚೇಂಜ್ ಮಾಡ್ತಿದ್ದೀರಿ. ಸಮುದ್ರ ನೀರು ಹಾಕೋದು, ಈ ಬೋರಿನ ನೀರು ಹಾಕೋದು, ಕೆರೆ ನೀರು ಹಾಕೋದು, ಬೇರೆ ಬೇರೆ ನೀರುಗಳನ್ನು ಹಾಕ್ತಿದ್ರು, ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ತಿದ್ರು, ಬೇರೆ ಬೇರೆ ತಾಪಮಾನದಲ್ಲಿ ಇಡ್ತಾಯಿದ್ರು, ಬೇರೆ ಬೇರೆ ಸೂರ್ಯನ ಕಿರಣಗಳಲ್ಲಿ ಇಡ್ತಾಯಿದ್ರು, ನೆರಳಿನಲ್ಲಿ ಇಡ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡ್ತಿದ್ರು. ಅದರ್ ವೇರಿಯೇಷನ್ಸ್ ವೇರ್ ಅಚೀವ್ಡ್ ಬೈ ಕ್ರಾಸಿಂಗ್ ಪ್ಲಾಂಟ್ಸ್ ವಿಚ್ ಹ್ಯಾಡ್ ವೆರಿ ಡಿಸ್ಸಿಮಿಲರ್ ಕ್ವಾಲಿಟೀಸ್. ಅದರ್ ವೇರಿಯೇಷನ್ಸ್, ಇನ್ನುಳಿದ ವ್ಯತ್ಯಾಸಗಳು ಕೂಡ ಭಾಳಷ್ಟು ಪ್ಲಾಂಟ್ಸ್ಗಳನ್ನು ಕ್ರಾಸ್ ಮಾಡೋದು, ಈ ಅಚೀವ್ಮೆಂಟ್ಸನ್ನು ಮಾಡ್ತಿದ್ರು. ವಿಚ್ ಹ್ಯಾಡ್ ವೆರಿ ಡಿಸ್ಸಿಮಿಲರ್ ಕ್ವಾಲಿಟೀಸ್. ಬೇರೆ ಬೇರೆಯಾಗಿರ್ತಕ್ಕಂಥ ಈ ಒಂದು ಕ್ವಾಲಿಟಿಗಳನ್ನು, ಗುಣಗಳನ್ನು ಅವರು ಕಂಡುಕೊಳ್ತಾ ಇದ್ರು. ನೆಕ್ಸ್ಟ್, ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್, ಬರ್ಬ್ಯಾಂಕ್ ಕೇಮ್ ಟು ದ ಫೈನಲ್ ಸ್ಟೆಪ್ಸ್. ಈ ಒಂದು ಬಹಳಷ್ಟು ವಿವಿಧ ರೀತಿಯಾಗಿರ್ತಕ್ಕಂಥ ಸಸಿಗಳನ್ನು, ತರಕಾರಿಗಳನ್ನು ಬೆಳೆದು ಒಂದು ಕೊನೆ ಹಂತಕ್ಕೆ ಬರ್ತಾರೆ. ದಟ್ ವಾಸ್ ಹಿ ಕುಡ್ ರೆಕಗ್ನೈಸ್ ಆ್ಯಂಡ್ ಸೆಲೆಕ್ಟ್ ದ ಪ್ಲಾಂಟ್ಸ್ ವಿಚ್ ಶೋಡ್ ಡಿಸೈರಬಲ್ ಚೇಂಜಸ್. ಅವರು ಗುರುತಿಸ್ತಾ ಇದ್ರು ಯಾವ ಒಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ, ಅವ್ರು ಬಯಸಿರ್ತಕ್ಕಂಥ ಬದಲಾವಣೆ ಯಾವ ಪ್ಲಾಂಟ್ ಆಗ್ಯದಲ್ಲ ಅದನ್ನು ಅವರು ತಗೊಳ್ತಾ ಇದ್ರು. ಹಿ ಕುಡ್ ಆಲ್ಸೋ ಚೂಸ್ ದೆಮ್ ಫಾರ್ ಫರ್ದರ್ ಎಕ್ಸ್ಪೆರಿಮೆಂಟ್ಸ್. ಮುಂದಿನ ಒಂದು ಪ್ರಯೋಗಗಳನ್ನು ಮಾಡಬೇಕಂತೇಳಿ ಆ ಒಂದು ಸಸಿಗಳನ್ನು ಅವರು ಆಯ್ಕೆ ಮಾಡ್ತಾಯಿದ್ರು. ಯಾರು? ಲೂಥರ್ ಬರ್ಬ್ಯಾಂಕ್ ಅವರು.
ನೆಕ್ಸ್ಟ್ 10th ಪ್ಯಾರಾಗ್ರಾಫಲ್ಲಿ ಏನಿದೆ, ಹೀಸ್ ಅನ್ಎಂಡಿಂಗ್ ಪೇಷನ್ಸ್ ವಾಸ್ ಟೆಸ್ಟೆಡ್ ಆಲ್ ದ ಟೈಮ್. ಯಾಕಂದ್ರೆ ಇವರು ತಾಳ್ಮೆ ಅನ್ನೋದು ಬಹಳಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತಿದ್ರು. ಎಟ್ ದ ಎಂಡ್ ಆಫ್ ಹಿಸ್ ಸಕ್ಸಸ್ಫುಲ್ ಅಟೆಂಪ್ಟ್ ಟು ಪ್ರೊಡ್ಯೂಸ್ ಅ ವೈಟ್ ಬ್ಲ್ಯಾಕ್ ಬೆರಿ ಹಿ ಕಾಲ್ಡ್ ಇಟ್ ದ ಪ್ಯಾರಾಡಾಕ್ಸ್. ಕೊನೆಯದಾಗಿ ಅವರ ಒಂದು ಪ್ರಯತ್ನ, ಯಾವ ಪ್ರಯತ್ನ, ಈ ಒಂದು ಬಿಳಿಯ ಬ್ಲ್ಯಾಕ್ ಬೆರಿಗಳನ್ನು ಬೆಳೆಯೋದರಲ್ಲಿ ಅವರ ಒಂದು ಪ್ರಯತ್ನ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಹಿ ಸೆಟ್ ಫೈರ್ ಟು ಆಲ್ ದ ರಿಜೆಕ್ಟೆಡ್ ಸಿಡ್ಲಿಂಗ್ಸ್. ಯಾವ ಬೆಳಿಲಿಲ್ಲಲ್ಲ ಆ ಒಂದು ಬೀಜಗಳಿಗೆ ಒಂದು ಬೆಂಕಿಯನ್ನು ಅಥವಾ ಸುಟ್ಟು ಹಾಕಬೇಕಂತ ಡಿಸೈಡ್ ಮಾಡಿದ್ರು. ದ್ಯಾಟ್ ಪೈಲ್ ವಾಸ್ 12 feet ಹೈ. ಆ ಒಂದು ರಾಶಿ, ಬೀಜಗಳ ರಾಶಿ 12 feet ಎತ್ತರ ಇತ್ತು ರೀ, 14 feet ಅಗಲಿತ್ತು, 22 feet ಉದ್ದ ಇತ್ತು. ಆ್ಯಂಡ್ ಹ್ಯಾಡ್ ಕಂಟೈನ್ಡ್ 65,000 2 to 3 year old ಬೆರಿ ಬುಷಸ್. 65,000 ಒಂದು ಹೊಳೆಯಾಗಿರ್ತಕ್ಕಂಥ ಈ ಬೆರ್ರಿ ಬಳ್ಳಿಗಳು 2-3 ವರ್ಷಗಳಿಂದ ಬಹಳಷ್ಟು ರಾಶಿನೇ ಬಿದ್ದುಬಿಟ್ಟಿತ್ತು. ಹೌ ಮೆನಿ ಹ್ಯಾಡ್ ಈ ಡಿಸೈಡೆಡ್ ಟು ಕೀಪ್ ಫಾರ್ ಫರ್ದರ್ ಸ್ಟಡಿ. ಇಂಥವುಗಳಲ್ಲಿ ಎಷ್ಟು ಅವರು ಮುಂದಿನ ಒಂದು ಅಧ್ಯಯನಕ್ಕೋಸ್ಕರ ಇಟ್ಕೊಂಡ್ರು? ಜಸ್ಟ್ ಲೆಸ್ ದ್ಯಾನ್ 2 dozen. 2 ಡಜನ್ಕಿಂತ 2 ಡಜನ್ ಅಷ್ಟೇ ಇಟ್ಕೊಂಡ್ರು ಅಂತ ನಾವು ನೋಡ್ತೀವಿ. Throughout his efforts to force nature to obey his orders, Luther Burbank found out ways to increase the efficiency of experimentation. ಎಕ್ಸ್ಪೆರಿಮೆಂಟೇಷನ್ ಅಂದ್ರೇನು? ಪ್ರಯೋಗ. ಈ ಪ್ರಯೋಗದ ಸಾಮರ್ಥ್ಯವನ್ನು ಅವರು ಬಹಳಷ್ಟು ಹೆಚ್ಚಿಸ್ಕೊಳ್ತಾರೆ. ಇನ್ನೂ ನಾನು ಪ್ರಯೋಗ ಮಾಡಬೇಕು. An acre on his farm yielded several thousand different varieties of fruits. ಒಂದು ಎಕರೆದಲ್ಲಿ ಅವರು ಬೆಳೆದ್ರು ಹಲವಾರು ಸಾವಿರ ಒಂದು ಬೇರೆ ಬೇರೆ ಆಗಿರ್ತಕ್ಕಂಥ ಹಣ್ಣುಗಳನ್ನು ಬೆಳೆದರು ಅವರು. ದಿಸ್ ವಂಡರ್ಫುಲ್ ಅಚೀವ್ಮೆಂಟ್ ವಾಸ್ ಮೇಡ್ ಪಾಸಿಬಲ್ ಬೈ ಗ್ರಾಫ್ಟಿಂಗ್ ಮೆನಿ ಟ್ವಿಗ್ಸ್ ಆನ್ ಎ ಸಿಂಗಲ್ ಟ್ರೀ. ಈ ಒಂದು ಅಚೀವ್ಮೆಂಟು, ಈ ಒಂದು ಅದ್ಭುತವಾದ ಸಾಧನೆ ಒಂದು ವಾಸ್ ಮೇಡ್ ಪಾಸಿಬಲ್, ಸಾಧ್ಯವನ್ನಾಗಿಸ್ತು ಬೈ ಗ್ರಾಫ್ಟಿಂಗ್ ಬೆಳೆಯೋದು. ಮೆನಿ ಟ್ವಿಗ್ಸ್, ಅವರ ತುದಿಗಳನ್ನು ತಗೊಂಡು ಬಹಳಷ್ಟು ಒಂದೇ ಗಿಡದಲ್ಲಿ ಬಹಳಷ್ಟು ಹಣ್ಣುಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಯಿತು. ಇನ್ ದಿಸ್ ಮ್ಯಾನರ್ ಹಿ ವಾಸ್ ಏಬಲ್ ಟು ಗ್ರೋ. ಈ ಒಂದು ಪ್ರಾಯೋಗಿಕಾತ್ಮಕ ಒಂದು ಬಹಳಷ್ಟು ತಾಳ್ಮೆ ಉಳಿಯತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಈ ಒಂದು ಬರ್ಬ್ಯಾಂಕ್ ಅವರು ಬಹಳಷ್ಟು ಹಣ್ಣುಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಫಾರ್ ಎಕ್ಸಾಂಪಲ್ 526 ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪಲ್ಸ್ ಆನ್ ದ ಸೇಮ್ ಟ್ರೀ. ಒಂದೇ ಗಿಡದಲ್ಲಿ 526 ತರಹದ ಆ್ಯಪಲ್ಗಳನ್ನು ಅವರು ಬೆಳೆದು ತೋರಿಸಿದ್ರು. ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ ನಾಟ್ ಓನ್ಲಿ ಟು ಸೇವ್ ಸ್ಪೇಸ್ ಬಟ್ ಆಲ್ಸೋ ಸ್ಪೀಡ್ ಅಪ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಅಂದ್ರೆ ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್, ಅವ್ರಿಗೆ ಸಾಧ್ಯ ಆಯಿತು. ಯಾವ ರೀತಿ ಸಾಧ್ಯ ಆಯ್ತಪ್ಪ? ನಾಟ್ ಓನ್ಲಿ ಸೇವ್ ದ ಸ್ಪೇಸ್. ಯಾಕಂದ್ರೆ ಈಗ ಆ್ಯಪಲ್ ಬೆಳಿಬೇಕಾದ್ರೆ ಒಂದು ಗಿಡ ಹಚ್ಚಬೇಕು. ಎಲ್ಲ ಕಡೆ ಗಿಡ ಹಚ್ಚಿದ್ರೆ ಎಲ್ಲ ಕಡೆ ಆ ಒಂದು ಸ್ಥಳ ಹಿಡ್ಕೊಂಡುತ್ತೆ. ಅದಕ್ಕೆ ಅವ್ರು ಕಡಿಮೆ ಸ್ಪೇಸಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆ್ಯಪಲ್ಗಳನ್ನು ಬೆಳೆದ್ರು. 526 ಥರದ ಆ್ಯಪಲ್ಗಳನ್ನು ಬೆಳೆದರು. ಈ ರೀತಿಯಾಗಿರ್ತಕ್ಕಂಥ ಅವರು ಪ್ರಯೋಗದ ಸ್ಪೀಡನ್ನು ಹೆಚ್ಚಿಸ್ಕೊಂಡ್ರು. ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ 15 years ಫಾರ್ ಎ ಟ್ರೀ ಟು ಗಿವ್ ಫ್ರೂಟ್ಸ್. ನೋಡ್ರಿ, ನಾವು ಇವತ್ತು ಬೀಜ ಹಾಕಿದ್ವಿ ಅಂದರೆ ಆ ಗಿಡ ಹಣ್ಣು ಕೊಡಬೇಕಂದ್ರೆ ಅಟ್ಲೀಸ್ಟ್ 15 ವರ್ಷ ಹೋಗುತ್ತೆ. ಅದನ್ನು ಬಹಳಷ್ಟು ಸ್ಪೀಡಾಗಿ ಒಂದೇ ವರ್ಷದಲ್ಲಿ ಬೆಳೆಯೋ ಹಾಗೆ ಅವರು ಬಹಳಷ್ಟು ಪ್ರಯೋಗವನ್ನು ಮಾಡ್ತಾರೆ. ಹಿ ವುಡ್ ಗ್ರಾಫ್ಟ್ ಅ ಟ್ವಿಗ್ ಫ್ರಾಮ್ ಎ ಯಂಗ್ ಪ್ಲಾಂಟ್ ಟು ಎ ಫ್ರೂಟ್. ಹಿ ವುಡ್ ಗ್ರಾಫ್ಟ್, ಅವರು ಒಂದು ಹೊಸ ಕಸಿಯನ್ನು, ಒಂದು ಪ್ಲಾಂಟನ್ನು ಆ ತುದಿ ತೊಗೊಂಡು ಏನು ಮಾಡ್ತಾರಪ್ಪ? ಟ್ವಿಗ್ ಅಂದರೆ ತುದಿ ಅಂತ ಕರಿತೀವಿ. ಫ್ರಾಮ್ ಎ ಯಂಗ್ ಪ್ಲಾಂಟ್ ಟು ಎ ಫ್ರೂಟ್. ಒಂದು ಯಂಗ್ ಪ್ಲಾಂಟನ್ನು ತೊಗೊಂಡು ಅದನ್ನು ಫ್ರೂಟನ್ನು ಬಿಯರಿಂಗ್ ಟ್ರೀ ಆ್ಯಂಡ್ ಗೆಟ್ ಫ್ರೂಟ್ಸ್ ಇನ್ ಜಸ್ಟ್ 2 or 3 years. 2 ಅಥವಾ 3 ವರ್ಷದಲ್ಲಿ ಬೆಳೀತಕ್ಕಂಥ ಪ್ರಯೋಗಗಳನ್ನು ಅವರು ಬಹಳಷ್ಟು ಮಾಡ್ತಾರೆ, ಹಾಗೆ ಬೆಳೆದು ಕೂಡ ತೋರಿಸ್ತಾರೆ. ಮುಂದೆ ನೋಡ್ರಿ 11th ಪ್ಯಾರಾಗ್ರಾಫಲ್ಲಿ, ಬರ್ಬ್ಯಾಂಕ್ ಕ್ಯಾರಿಡ್ ಔಟ್ ಮೋರ್ ದ್ಯಾನ್ 10,000 ಸಪ್ರೇಟ್ ಎಕ್ಸ್ಪೆರಿಮೆಂಟ್ಸ್ ವಿತ್ 600 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಬಹಳಷ್ಟು 10,000ಕ್ಕಿಂತ ಹೆಚ್ಚು ಪ್ರತ್ಯೇಕವಾಗಿರ್ತಕ್ಕಂಥ ಈ ಸಸಿಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಮತ್ತು 600ಕ್ಕೂ ಹೆಚ್ಚು ವಿವಿಧ ರೀತಿಯ ಸಸಿಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ.
ಟು ಗಿವ್ ಎ ಕಂಪ್ಲೀಟ್ ಲಿಸ್ಟ್ ಆಫ್ ಹಿಸ್ ಅಚೀವ್ಮೆಂಟ್ಸ್ ಈಸ್ ಇಂಪಾಸಿಬಲ್. ಅವರ ಒಂದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಲಿಸ್ಟನ್ನು ನಮಗೆ ಕೊಡಲಿಕ್ಕಾಗಲ್ಲ, ಯಾಕಂದರೆ ನಾವು ಕಲೆಕ್ಟ್ ಮಾಡಿಲ್ಲ, ಅವ್ರ ಪ್ರಯೋಗಕ್ಕೆ ನಾವು ಆ ಟೈಮಲ್ಲಿ ಇರಲಿಲ್ಲ, ಅದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. ಬಟ್ ಸಮ್ ಆಫ್ ಹಿಸ್ ವರ್ಲ್ಡ್ ಫೇಮಸ್ ಪ್ರಾಡಕ್ಟ್ಸ್ ಡಿಸರ್ವ್ ಮೆನ್ಷನ್. ಅವರ ಒಂದು ಜಗತ್ ಪ್ರಸಿದ್ಧ ಒಂದು ಕೆಲವೊಂದಿಷ್ಟು ವಸ್ತುಗಳು ನಾವು ಮೆನ್ಷನ್ ಮಾಡಿದ್ದೀವಿ. ಈ ಡೆವಲಪ್ಡ್ ಆ್ಯಂಡ್ ಇಂಪ್ರೂವ್ಡ್ ಚೆರಿ, ಈ ಒಂದು ಅಭಿವೃದ್ಧಿಪಡಿಸಿದ ಚೆರ್ರಿಯನ್ನು ಭಾಳಷ್ಟು ಅಭಿವೃದ್ಧಿಪಡಿಸಿದ್ರು. ಥಾರ್ನ್ಲೆಸ್ ಬ್ಲ್ಯಾಕ್ಬೆರಿ, ಮುಳ್ಳುಗಳಿಲ್ಲದ ಈ ಒಂದು ಬ್ಲ್ಯಾಕ್ಬೆರಿಯನ್ನು ಅವರು ಬೆಳೆದು ತೋರಿಸಿದರು. ಕ್ಯಾಕ್ಟಸ್ ವಿದೌಟ್ ಥಾರ್ನ್ಸ್ ದಟ್ ಈಸ್ ಲಾರ್ಜ್ಲಿ ಯೂಸ್ಡ್ ಆ್ಯಸ್ ಫುಡ್ ಫಾರ್ ಲೈವ್ ಸ್ಟಾಕ್ ಅಂದ್ರೆ ಈ ದನಕರುಗಳು, ಜಾನುವಾರುಗಳು ಅಂತ ಕರಿತೀವಲ್ಲ, ಅವಕ್ಕೆ ಈ ಕ್ಯಾಕ್ಟಸ್ ಮುಳ್ಳುಗಳೇ ಇರತಕ್ಕಂಥ ಈ ಒಂದು ಕ್ಯಾಕ್ಟಸನ್ನು ಬಹಳಷ್ಟು ದೊಡ್ಡದಾಗಿ ಅವುಗಳಿಗೆ ಆಹಾರವಾಗಿ ಬೆಳೆದು ತೋರಿಸಿದ್ರು. ಆ್ಯಂಡ್ ಎ ಪೀಚ್ ಟ್ರೀ ದ್ಯಾಟ್ ಕ್ಯಾನ್ ವಿಸ್ಟ್ಯಾಂಡ್ ಫ್ರೀಸಿಂಗ್ ವೆದರ್. ಈ ಪೀಚ್ ಟ್ರೀ, ಈ ಶೀತ ವಲಯದಲ್ಲಿ ಬೆಳೆಯತಕ್ಕಂಥ ಪೀಚ್ ಟ್ರೀಯನ್ನು ಬೆಳೆದು ತೋರಿಸಿದ್ರು. ಹಿ ಡಿಲೈಟೆಡ್ ಫ್ಲವರ್ ಲವರ್ಸ್ ವಿತ್ 73 ನ್ಯೂ ಫ್ಲವರ್ಸ್ ಇನ್ಕ್ಲೂಡಿಂಗ್ ದ ಶಾಸ್ತಾ ಡೈಸಿ ಆ್ಯಂಡ್ ಎ ರೋಸ್ ದ್ಯಾಟ್ ಬಿಯರ್ಸ್ ಹಿಸ್ ನೇಮ್. ಹಿ ಡಿಲೈಟೆಡ್ ಫ್ಲವರ್ ಲವರ್ಸ್, ಈ ಒಂದು ಹೂವನ್ನು ಇಷ್ಟಪಡೋರಿಗೆ ಕೂಡ ಬಹಳಷ್ಟು ಖುಷಿಯನ್ನು ಪಡಿಸ್ತಾರೆ. ಯಾವ ರೀತಿಯಪ್ಪ ಅಂತಂದ್ರೆ 73 ತರಹದ ಹೊಸ ಹೊಸ ಈ ಹೂಗಳನ್ನು ಬೆಳೆದು, ಇನ್ಕ್ಲೂಡಿಂಗ್ ದ ಶಾಸ್ತಾ ಡೈಸಿ, ಇಟ್ ಇಸ್ ದ ನೇಮ್ ಆಫ್ ಫ್ಲವರ್, ಆ್ಯಂಡ್ ಎ ರೋಸ್ ದ್ಯಾಟ್ ಬಿಯರ್ಸ್ ಹಿಸ್ ನೇಮ್. ಈ ಶಾಸ್ತಾ ಡೈಸಿಯನ್ನು ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥ ರೋಸ್ಗಳನ್ನು ಅವರು ಬೆಳೆದು ತೋರಿಸ್ತಾರೆ. ಮುಂದೆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ನ್ಯಾಚುರಲಿ, ಸಾಮಾನ್ಯವಾಗಿ, ನೈಸರ್ಗಿಕವಾಗಿ, ಮೆನಿ ಆಫ್ ಹಿಸ್ ಎಫರ್ಟ್ಸ್ ಎಂಡೆಡ್ ಇನ್ ಫೇಲ್ಯೂರ್. ಅವರು ಬರೀ ಅಚೀವ್ಮೆಂಟ್ಸ್, ಸಾಧನೆ ಅಷ್ಟೇ ಸಾಧಿಸಿಲ್ಲ, ಬಹಳಷ್ಟು ಸಲ ಫೇಲ್ ಆಗಿದ್ದಾರೆ. ಆ್ಯಟ್ ಒನ್ ಟೈಮ್ ಹಿ ಕ್ರಾಸ್ ದ ಟೊಮ್ಯಾಟೊ ವಿತ್ ಪೊಟ್ಯಾಟೊ. ಒಂದು ಸಲ ಅವರು ಈ ಟೊಮ್ಯಾಟೊದಿಂದ ಪೊಟ್ಯಾಟೋನ ಹೇಗೆ ಬೆಳಿಬೇಕು ಅನ್ನೋದು ಕೂಡ, ಮಾಡಬೇಕು ಅನ್ನೋದು ಕೂಡ ಪ್ರಯೋಗ ಮಾಡಿದರು. ದೋ ಅ ವೆಜಿಟೇಬಲ್ ವಾಸ್ ಪ್ರೊಡ್ಯೂಸ್ಡ್ ಇಟ್ ಹ್ಯಾಸ್ ನೋ ಕಮರ್ಷಿಯಲ್ ವ್ಯಾಲ್ಯೂ. ಈಗ ನೋಡ್ರಿ, ನಾವು ತೊಗೋಬೇಕು, ಒಂದು ಟೊಮ್ಯಾಟೊ ತೊಗೋಬೇಕು, ಒಂದು ಪೊಟ್ಯಾಟೊ ತೊಗೋಬೇಕು, ಎರಡೂ ಮಿಕ್ಸ್ ಹೆಂಗೆ ಸಾಧ್ಯ ಅದ? ಇದಕ್ಕೆ ವಾಣಿಜ್ಯದಲ್ಲಿ, ವ್ಯಾಪಾರಕ್ಕೆ ಬೆಲೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಬಟ್ ಇಸ್ ಡೆವೋಷನ್ ವಾಸ್ ಸೋ ಡೀಪ್ ಆ್ಯಂಡ್ ಸ್ಟ್ರಾಂಗ್ ದ್ಯಾಟ್ ನಥಿಂಗ್ ಕುಡ್ ಡಿಸಪಾಯಿಂಟ್ ಹಿಮ್. ಅವರ ಒಂದು ಸಮರ್ಪಣಾ ಭಾವ, ಈ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ನಾನು ಇನ್ನೂ ಅನ್ವೇಷಣೆ ಮಾಡಬೇಕು, ಪ್ರಯೋಗನ ಮಾಡಬೇಕಂತಕ್ಕಂಥ ಒಂದು ಮನೋಭಾವವನ್ನು ನೋಡಿದರೆ ಬಹಳಷ್ಟು ಆಳವಾಗಿತ್ತು, ಬಹಳಷ್ಟು ಸದೃಢವಾಗಿತ್ತು. ದ್ಯಾಟ್ ನಥಿಂಗ್ ಕುಡ್ ಡಿಸಪಾಯಿಂಟ್ ಹಿಮ್. ಯಾವುದೂ ಕೂಡ ಅವರನ್ನು ಡಿಸಪಾಯಿಂಟ್ ಅಂದ್ರೆ ಬೇಸರ ಮಾಡಲಿಲ್ಲ, ಬಹಳಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಿದ್ರು. ಇನ್ ದ ಪ್ರೆಸೆಂಟ್ ಟೈಮ್ಸ್ ಮಿರಾಕಲ್ಸ್ ಆರ್ ಹ್ಯಾಪನಿಂಗ್ ಇನ್ ಸ್ಟೀಲ್ ಮಿಲ್ಸ್. ಅವರ ಕಾಲದಲ್ಲಿ, ಬರ್ಬ್ಯಾಂಕ್ ಅವ್ರ ಕಾಲದಲ್ಲಿ, ಈ ಒಂದು ನಿಸರ್ಗದಲ್ಲಿ ಸಸಿಗಳ, ಫ್ರೂಟ್ಸ್ಗಳ, ತರಕಾರಿಗಳ ಮಧ್ಯೆ ಈ ಒಂದು ಅದ್ಭುತಗಳು ಆಗ್ತಿದ್ವು. ಬಟ್ ಈಗ ಮಾತ್ರ ಈ ಸ್ಟೀಲ್ ಮಿಲ್ಗಳಲ್ಲಿ ಆಗ್ತಾ ಇದ್ದಾವೆ, ಈ ಆಟೋಮೊಬೈಲ್ ಫ್ಯಾಕ್ಟ್ರಿಗಳಲ್ಲಿ ಆಗ್ತಾ ಇದ್ದಾವೆ, ಮಾರ್ಕೆಟ್ಗಳಲ್ಲಿ ಆಗ್ತಾ ಇದ್ದಾವೆ, ವಾಣಿಜ್ಯದಲ್ಲಿ, ವ್ಯಾಪಾರದಲ್ಲಿ ಆಗ್ತಾ ಇದ್ದಾವೆ, ಕೈಗಾರಿಕೆಯಲ್ಲಿ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು. ಬರ್ಬ್ಯಾಂಕ್ ವರ್ಕ್ಡ್ ವಿತ್ ದ ಸಿಂಪಲ್ ಎಲಿಮೆಂಟ್ಸ್ ಆಫ್ ನೇಚರ್ ಟು ಪ್ರೊಡ್ಯೂಸ್ ಎಫೆಕ್ಟ್ಸ್ ದಟ್ ವೇರ್ ಆಸ್ ರಿಮಾರ್ಕೆಬಲ್ ಆಸ್ ಶೈನಿ ಕಾರ್ಸ್, ಬ್ರಿಡ್ಜಸ್, ಟನೆಲ್ಸ್ ಆ್ಯಂಡ್ ಸಿಂಗಿಂಗ್ ವೈರ್ಸ್. ನಾವು ನೋಡ್ಬೋದು ರೀ, ಇವತ್ತಿನ ಒಂದು ಬರ್ಬ್ಯಾಂಕ್ ವರ್ಕ್ಡ್ ವಿತ್ ದ ಸಿಂಪಲ್ ಎಲಿಮೆಂಟ್ಸ್ ಆಫ್ ನೇಚರ್. ಈ ನಿಸರ್ಗದಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಮೂಲಾಂಶಗಳೊಂದಿಗೆ ಅವರು ಕೆಲಸ ಮಾಡ್ತಾರೆ. ಟು ಪ್ರೊಡ್ಯೂಸ್ ಎಫೆಕ್ಟ್ಸ್, ಬಹಳ ಒಂದು ಅದರ ಪರಿಣಾಮವನ್ನು, ಬೇರೆ ಬೇರೆ ಒಂದು ಪ್ರಭಾವವನ್ನು, ಪ್ರಯೋಗವನ್ನು ಮಾಡ್ತಾರೆ. ದ್ಯಾಟ್ ವಾಸ್ ರಿಮಾರ್ಕೆಬಲ್ ಆ್ಯಸ್ ಶೈನಿ ಕಾರ್ಸ್. ಬಹಳಷ್ಟು ಅತ್ಯುತ್ತಮವಾದವು ಶೈನಿ ಕಾರ್ಸ್ ಅಂದರೆ ಹೊಳಿತಕ್ಕಂಥ ಕಾರ್ಗಳು, ಬ್ರಿಡ್ಜಸ್ಗಳು, ಟನಲ್ಗಳು ಆ್ಯಂಡ್ ಸಿಂಗಿಂಗ್ ವೈರ್ಸ್. ಇವತ್ತು ನಾವು ಸಿಂಗಿಂಗ್ ಎಂಜಾಯ್ಮೆಂಟು, ಈ ಟನಲ್ಗಳನ್ನು, ಬ್ರಿಡ್ಜ್ಗಳನ್ನು, ಹೊಸ ಹೊಸ ಒಂದು ಕಾರ್ಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಲ್ಲ, ಈ ರೀತಿಯಾಗಿರ್ತಕ್ಕಂಥ ಈಗಿಂದು ಆಗಿನ ಕಾಲದಲ್ಲಿ ಲೂಥರ್ ಬರ್ಬ್ಯಾಂಕ್ ಅವರು ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಸಸ್ಯ ತಳಿಶಾಸ್ತ್ರದಲ್ಲಿ ಒಂದು ಹೊಸ ಪ್ರಯೋಗನ ಮಾಡಿದ್ರು ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ lesson. If you understood this, you can share with your friends group also, it will useful for them. And if you like this video class, just give a like
and what are the doubts you have, you can comment in the comment section. Okay, your subscription is very important because your subscription is our motivation. Okay, thanks for watching. ಮತ್ತೆ ಇನ್ನೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭವಿಷ್ಯದ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲು ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ಸೂನ್.